ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 9th ಸ್ಟ್ಯಾಂಡರ್ಡ್ ವರೆಗೂ ವೀಕ್ಲಿ ಒಂದು ಸ್ವಿಮ್ಮಿಂಗ್ ಕ್ಲಾಸಸ್ ಫ್ರೀ ಹೇಳ್ಕೊಂಡ್ ಕೊಡ್ತಾ ಇದ್ದಾರೆ. ಬೇರೆ ಕಡೆ 8ರಿಂದ 10,000 ರೂಪಾಯಿ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಅಂತಾನೆ ತಗೊಂತಾರೆ. ಆದ್ರೆ ನಮ್ಮ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಲ್ಲಿ ವೀಕ್ಲಿ ಒನ್ಸ್ ಸ್ವಿಮ್ಮಿಂಗ್ ಫುಲ್ ಕ್ಲಾಸಸ್ ಫ್ರೀ ಆಗಿರುತ್ತೆ. ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಲ್ಲಿ ನಿಮ್ಮ ಮಕ್ಕಳನ್ನ ಏನಾದ್ರು ಟಾಡ್ಲರ್ಸ್ ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ವರ್ಗು ಏನನ್ನ ಸೇರಿಸಿದ್ರೆ ನೋಡಿ, ದ ಗೋಲ್ಡನ್ ಲಾಟ್ರಿ ಟಿಕೆಟ್ ಅಂತ 10,000 ರೂಪಾಯಿ ಡಿಸ್ಕೌಂಟ್ ಇದೆ. ಹೌದು, ಈ ಗೋಲ್ಡನ್ ಲಾಟ್ರಿ ಟಿಕೆಟ್ ನಿಮ್ಮ ಹತ್ರ ಇದ್ರೆ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಲ್ಲಿ 10,000 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಯಾರೆಲ್ಲ ನಿಮ್ಮ ಮಕ್ಕಳಿಗೆ ನ್ಯಾಷನಲ್ ಪ್ರೈಡ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಕೊಬೇಕು ಅಂತಿರೋ, ಈ ಗೋಲ್ಡನ್ ಲಾಟ್ರಿ ಟಿಕೆಟ್ ಇನ್ನು ಬರೀ ಏಪ್ರಿಲ್ 15ನೇ ತಾರೀಕುವರೆಗೂ ಮಾತ್ರನೇ ಅಷ್ಟೇನೆ. ಯಾರೆಲ್ಲ ನ್ಯಾಷನಲ್ ಪ್ರೈಡ್ ಸ್ಕೂಲ್ಗೆ ಮಕ್ಕಳಿಗೆ ನೀವು ಅಡ್ಮಿಷನ್ ಮಾಡ್ಕೊಬೇಕು ಅನ್ಕೊಂಡಿದ್ದೀರಾ, ಬೇಗ ಬನ್ನಿ. ಈ ಆಫರ್ ಬರೀ ಏಪ್ರಿಲ್ 15ನೇ ತಾರೀಕುವರೆಗೂ ಮಾತ್ರ. ಈ ಗೋಲ್ಡನ್ ಲಾಟ್ರಿ ಟಿಕೆಟ್ ಬೇಕು ಅಂದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಈ ಗೋಲ್ಡನ್ ಲಾಟ್ರಿ ಟಿಕೆಟ್ ಏಪ್ರಿಲ್ 15ನೇ ತಾರೀಕುವರೆಗೂ ಮಾತ್ರ. ಹಾಗೆ ಒಂದು ಮನೆಯಲ್ಲಿ 2 ಮಗು ಇರುತ್ತೆ, ಒಂದು ಮಗು ಇಲ್ಲಿ ಸೇರಿಸಿ 2ನೇ ಮಗು ಇಲ್ಲಿ ಸೇರಿಸಬೇಕು ಅಂದ್ರೆ 2ನೇ ಮಗು ಸೇರಿಸಿದಾಗ ನಿಮಗೆ 15,000 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಇದು ಏಪ್ರಿಲ್ 15ನೇ ತಾರೀಕುವರೆಗೂ ಮಾತ್ರ ಇರುತ್ತೆ. ಇನ್ನು ಯಾರ್ಯಾರು ಅಡ್ಮಿಷನ್ ಮಾಡಿಸ್ಬೇಕು ಅನ್ಕೊಂಡಿದ್ದಾರೆ ನ್ಯಾಷನಲ್ ಪ್ರೈಡ್ ಸ್ಕೂಲ್ಗೆ, ಎಲ್ಲರೂ ಬನ್ನಿ, ಎಲ್ಲ ಜಾಯ್ನ್ ಆಗಿ. ನೋಡಿ, ನಾವ್ ಇವತ್ತಿನ ದಿನ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಲ್ಲಿ ಇದೀವಿ. ಸೊ ಇವತ್ತು ಮಕ್ಕಳಿಗೆಲ್ಲ ಒಳ್ಳೆ ಶುಭ ದಿನ ಅಂತಾನೆ ಹೇಳ್ಬೋದು. ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಸೊ ನೋಡಿ, ಫಸ್ಟ್ ಬಂದವ್ರಿಗೆ ಮಕ್ಕಳಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಏನ್ ಗೊತ್ತಾ, 8% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ನೋಡಿ, ಪೇರೆಂಟ್ಸ್ ಗೆ ಫೀಸ್ ಕಟ್ಟೋ ಬರ್ಡನ್ ಕಡಿಮೆ ಮಾಡ್ಸೋದಕ್ಕೆ 8% ಅಂದ್ರೆ 5,000 ರೂಪಾಯಿ ಕಡಿಮೆ ಆಗುತ್ತೆ. ನೋಡಿ, ಪೇರೆಂಟ್ಸ್ ಗೆ 5,000 ರೂಪಾಯಿ ಒಳ್ಳೆ ಗಿಫ್ಟ್ ಕೊಟ್ಟಂಗೆ ಈ ಒಂದು ಸಿಚುವೇಶನ್ ಅಲ್ಲಿ. ಸೊ ಹಾಗೆ ಇರ್ಬೋದು, ಇವತ್ತು ಸಿಕ್ಕಾಪಟ್ಟೆ ಎಷ್ಟೊಂದ್ ಜನ ಬಂದಿದ್ರು ಪೇರೆಂಟ್ಸ್ಗಳು. ಸೊ ಅವ್ರಿಗೆ ಮಕ್ಕಳಿಗೆ ಪೇರೆಂಟ್ಸ್ ಕೈಯಲ್ಲೇ ಸನ್ಮಾನ ಮಾಡುವಂತ ಮಹಾಭಾಗ್ಯ ಸಿಕ್ಕಿದೆ. ನಮ್ಮ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 9th ಸ್ಟ್ಯಾಂಡರ್ಡ್ ವರೆಗೂ ರೋಬೋಟಿಕ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಹಾಗೆ 9th ಸ್ಟ್ಯಾಂಡರ್ಡ್ ಗೆ ಮೈನ್ ಸಬ್ಜೆಕ್ಟ್, ಮೈನ್ ಕೋರ್ಸ್ ಏನೇ ರೋಬೋಟಿಕ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಪ್ರೆಸೆಂಟ್ ಟ್ರೆಂಡ್ AI ರೋಬೋಟಿಕ್ಸ್ ಸಿಕ್ಕಾಪಟ್ಟೆ ಫಾಸ್ಟ್ ಇದೆ. ಅದ್ರ ತಕ್ಕನಂಗೆ, ಕಾಲಕ್ಕೆ ತಕ್ಕನಂಗೆ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅವರು ಅಪ್ಡೇಟ್ ಆಗಿದ್ದಾರೆ. ಸೊ ಇದೊಂದು ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು. 6th ಸ್ಟ್ಯಾಂಡರ್ಡ್ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಸ್ಕೂಲ್ಗೆ. ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಹೆಸರು ಸುರೇಶ್ ಅಂತ. ನಾನು ಬೇಸಿಕಲಿ ಸ್ಯಾರಿ ಮ್ಯಾನುಫ್ಯಾಕ್ಚರರು. ನನ್ನ ಮಗಳು ತುಂಬಾ ಖುಷಿ ಆಗ್ತಾ ಇದೆ, ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಫಸ್ಟ್ ರ್ಯಾಂಕೆ ಬಂದವಳೆ. ಲಾಸ್ಟ್ ಇಯರ್ ಇಂದ ಫಸ್ಟ್ ರ್ಯಾಂಕ್ ಅಲ್ಲೇ ಬರ್ತಾ ಇದ್ದಾಳೆ. ನೆಕ್ಸ್ಟ್ ಫಸ್ಟ್ ರ್ಯಾಂಕ್ ಅಲ್ಲಿ ಇರ್ತಾಳೆ ಅಂತ ಹೋಪ್ ಇಟ್ಕೊಂಡಿದೀವಿ. ನಾನು ಸೆಕೆಂಡ್ ರ್ಯಾಂಕ್ ಬಂದಿದ್ದೀನಿ. ನಾವು ಹೈಯೆಸ್ಟ್ ಬ್ಯಾಚ್ ಇಲ್ಲಿ, ಅಂದ್ರೆ ನಾವು ಇವಾಗ 9th ಸ್ಟ್ಯಾಂಡರ್ಡ್ ಗೆ ಸ್ಟೆಪ್ ಮಾಡ್ತಿದೀವಿ. ಇವಾಗ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಸೆಕೆಂಡ್ ರ್ಯಾಂಕ್ ತಗೊಂಡಿದ್ದೀನಿ. ಈ ಒಂದು ನನ್ನ ಅಚೀವ್ಮೆಂಟ್ ಗೆ ನಮ್ ಟೀಚರ್ಸ್, ನಮ್ ಸತೀಶ್ ಸರ್, ರಶ್ಮಿ ಮ್ಯಾಮ್ ಎಲ್ಲರೂ ಕಾರಣ ಆಗಿದ್ದಾರೆ. ನಮ್ಗೆ ಇವನ್ ಸ್ಮಾರ್ಟ್ ಬೋರ್ಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಇಯರ್, ವಿಚ್ ಇಸ್ ಜಪಾನೀಸ್ ಟೆಕ್ನಾಲಜಿ. ಇದು ದೊಡ್ಡಬಳ್ಳಾಪುರದಲ್ಲಿ ಫಸ್ಟ್ ಸ್ಕೂಲ್ ಯಾವ್ದು ಸ್ಮಾರ್ಟ್ ಬೋರ್ಡ್ ತಂದಿರುವಂತಹ ಸ್ಕೂಲು. 9.27 ತಗೊಳ್ಳೆ. ತುಂಬಾ ಖುಷಿ ಆಯ್ತು. ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ ಟೀಚರ್ಸ್ ಎಲ್ಲ. ತುಂಬಾ ಖುಷಿ ಆಯ್ತು ಸರ್. ಫಸ್ಟ್ ರ್ಯಾಂಕ್, ನೆಕ್ಸ್ಟ್ 8th ಗೊತ್ತಲ್ಲಿ ಚೆನ್ನಾಗಿ ಓದ್ಲಿ ಅಂತ ಕಮ್ಮಿ ಮಾಡಿಲ್ಲ, ಎಲ್ಲಾದ್ರೂ ಚೆನ್ನಾಗಿ ಮಾಡೋರು ಸರ್. ಫಸ್ಟ್ ಅಡ್ಮಿಷನ್ ಸ್ಕೂಲ್ಗೆ ನನ್ನ ಮಗಳೇ. Happy. I will thank my teachers and Satish sir for encouraging me. ನಮಸ್ಕಾರ, ನಾನು ಡಾಕ್ಟರ್ ಶ್ರೀಧರ್ ಅಂತ. ನನ್ನ ಮಗಳು ಇದೇ ಶಾಲೆ 8ನೇ ತರಗತಿಯಲ್ಲಿ ಹೊಸದಾಗಿ ಅಡ್ಮಿಷನ್ ಮಾಡಿಸಿದ್ದು. ಕಳೆದ ವರ್ಷ 7ನೇ ಆಗಿದೆ. ಇಲ್ಲಿನ ಕ್ಯೂರಿಕ್ಯುಲಮ್ ಆಗಲಿ, ಡಿಸಿಪ್ಲಿನ್ ಆಗಲಿ, ಮತ್ತೆ ಟೀಚಿಂಗ್ ಫ್ಯಾಕಲ್ಟಿ ಆಗಲಿ, ಟೆಸ್ಟ್ಗಳಾಗಲಿ ಸಮಯಕ್ಕೆ ತಕ್ಕಂಗೆ ಟೆಸ್ಟ್ಗಳು ಆಯಾ ವೇಳಾಪಟ್ಟಿಗೆ ಅನುಕೂಲವಾಗೋ ಹಾಗೆ ಟೈಮ್ ಟೇಬಲ್ ಫಾಲೋ ಮಾಡ್ತಾರೆ. ಮತ್ತೆ ಟೈಮ್ ಪಂಕ್ಚುಯಾಲಿಟಿನೂ ನಂಗೆ ತುಂಬಾ ಇಷ್ಟ ಆಯ್ತು. ಆಸ್ ಪರ್ ದಿ ಟೈಮ್ ಎಲ್ಲ ಮೀಟಿಂಗ್ಸ್ ಕ್ಲೋಸ್ ಮಾಡ್ತಾರೆ. ಮತ್ತೆ ಮಕ್ಕಳನ್ನ ಶೈಕ್ಷಣಿಕೇತರ ಚಟುವಟಿಕೆಗಳಲ್ಲಿ ಎಲ್ಲಾ ಮಕ್ಕಳಿಗೂ ಭಾಗವಹಿಸೋದಕ್ಕೆ ಪ್ರೋತ್ಸಾಹಿಸ್ತಾರೆ. ನಾನು ನಿಹಾರಿಕಾ KM ಫಾದರು. ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀನಿ. ನನ್ನ ಮಗಳು ಬೇರೆ ಶಾಲೆಯಲ್ಲಿ ಇದ್ಲು. ಈಗ ಸತೀಶ್ ನನ್ನ ಕ್ಲೋಸ್ ಫ್ರೆಂಡ್ ಕೂಡ. ಅವ್ರದ್ದು ICSE ಅಫಿಲಿಯೇಷನ್ಗೋಸ್ಕರ ಕಾಯ್ತಾ ಇದೆ. ಬಿಕಾಸ್ ಶಿ ವಾಸ್ ಸ್ಟಡಿಂಗ್ ಅಟ್ ICSE ಓನ್ಲಿ ಅರ್ಲಿಯರ್. ಅದಕ್ಕೋಸ್ಕರ ಕಾಯ್ತಿದ್ವಿ. ಮತ್ತೆ ಈ ಸ್ಕೂಲ್ಗೆ ಹಾಕಿದೀವಿ. ಅಲ್ಲಿ ಅವಳು ಟಾಪರ್ ಆಗಿ ಇದ್ಲು, ಇಲ್ಲೂ ಟಾಪರ್ ಆಗಿದ್ದಾಳೆ. ಓಕೆ, 3rd ರ್ಯಾಂಕ್ ಬಂದಿದ್ದಾಳೆ. ಬಟ್ ಫಸ್ಟ್ ರ್ಯಾಂಕ್ ಏನ್ ಮಾಡಕ್ ಹೇಳ್ತಾ ಇದೀವಿ. ವಿ ನೋ ದಟ್ ಶಿ ಇಸ್ ಹ್ಯಾವಿಂಗ್ ದಟ್ ಕ್ಯಾಲಿಬರ್. ಅಂಡ್ ಒನ್ ಗುಡ್ ಥಿಂಗ್ ಇಸ್ ದಟ್ NP ಸ್ಕೂಲು ಚಿಕ್ಕದಾಗಿ ಚೊಕ್ಕೋಗಿ ಊರ್ ಮಧ್ಯೆ ಇದ್ರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಓಕೆ, ಇದು ಎಜುಕೇಶನ್ ಚೆನ್ನಾಗಿದೆ, ಬೋಧಕರು ಚೆನ್ನಾಗಿದ್ದಾರೆ. ಆಮೇಲೆ ದೇ ಆರ್ ಸ್ಟಿಕ್ ಟು ಟೈಮ್ ಫ್ರೇಮ್ ತುಂಬಾ ಫಾಲೋ ಮಾಡ್ತಾರೆ. ಆಕ್ಚುಲಿ ಥ್ಯಾಂಕ್ ಯು ಫಾರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮ್ಯಾನೇಜ್ಮೆಂಟ್. ಆಕ್ಚುಲಿ ನನ್ನ ಮಗಳು ಬಂದು ಇದು ಫಸ್ಟ್ ಇಯರ್ ಈ ಸ್ಕೂಲಲ್ಲಿ. ಅವಳು ಆಕ್ಚುಲಿ ರೂರಲ್ ಸೆಕ್ಟರ್ ಇಂದ ಬಂದು, ಅದು ಒಂದು ಸ್ಟೇಟ್ ಬೋರ್ಡ್ ಇಂದ. ಇಲ್ಲಿ ತುಂಬಾ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬಂದು ತುಂಬಾ ಫೆಸಿಲಿಟೀಸ್ ಎಲ್ಲ ಇದೆ. ಒಂದು ನಾಮಿನಲ್ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಮಕ್ಳಿಗೆ ಏನೇನ್ ಬೇಕು ಎಲ್ಲಾನು ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಅಕಾಡೆಮಿಕ್ ಇಯರ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ನ್ಯಾಷನಲ್ ಪ್ರೈಡ್ ಫುಲ್ ಎಲ್ಲ ಖುಷಿ ಆಗಿದ್ದಾರೆ. ನನ್ನ ಮಗಳು ಫಸ್ಟ್ ರ್ಯಾಂಕ್ ತೆಗೆದಿದ್ದಾಳೆ. 4th ಸ್ಟ್ಯಾಂಡರ್ಡ್ ಓದ್ತಾ ಇರೋದು.
ಫಸ್ಟ್ ರ್ಯಾಂಕ್ ತೆಗ್ದಾಳೆ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಇನಿಷಿಯಲಿ ಈ ಸ್ಕೂಲಿಗೆ ಸೇರಿಸಿದಾಗ ನಮ್ಗೆ ಹೇಗಿರುತ್ತೋ ಏನೋ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲಿನ ಪ್ರೋಗ್ರೆಸ್, ಅವ್ರ ಮಕ್ಳಿಗೆ ಕೊಡುವಂತ ಕಾಳಜಿನ, ಮತ್ತೆ ಅವ್ರ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಹೇಳ್ಕೊಡ್ತಾ ಇರುವಂತ ರೀತಿ, ಇದನ್ನೆಲ್ಲ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಸೊ ಅದರಿಂದನೇ ಇದೇ ಸ್ಕೂಲ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ನಾವು ಇನಿಷಿಯಲಿ ಇಲ್ಲಿಗೆ ಬಂದಾಗ ಜಸ್ಟ್ ಪ್ರಿ-KG UKG ವರ್ಗೂ ಓದಿಸಿ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸ್ಗೆ ಬೇರೆ ಕಡೆ ಹೋಗೋಣ ಅಂತ ಅನ್ಕೊಂಡಿದ್ರಿ. ಬಟ್ ಇಲ್ಲಿ ಓದಿಸ್ತಾ ಇರುವಂತ ವಾತಾವರಣ ನೋಡಿ ನಾನು ಇನ್ನು ಬೇರೆ ನನ್ನ ಕೊಲೀಗ್ಸ್ಗೂ ಕೂಡ ಹೇಳ್ತಿದ್ದೀನಿ ಇದೇ ಶಾಲೆಗೆ ಹಾಕಿ ಅಂತ. ಮಗಳು ಹೃತಿಕಾ MB ಅಂತ. ಸೊ ಇವತ್ತು ಆನ್ಯುವಲ್ ರಿಸಲ್ಟ್ಸ್ ಇತ್ತು. ತುಂಬಾ ಇಂಟ್ರೆಸ್ಟ್ ಅಲ್ಲೇ ಬಂದ್ವಿ ನಾವು ಏನಾಗಿರುತ್ತೆ ಏನು ಅಂತ. ಬಟ್ ಇಲ್ಲಿನ ಟೀಚರ್ಸ್ ಅಥವಾ ಬಂದಿದ ತಕ್ಷಣ ಇದ್ದಿದ್ದ ಎನ್ವಿರಾನ್ಮೆಂಟ್ ನಮ್ಗೊಂದು ಪಾಸಿಟಿವ್ ವೈಬ್ಸ್ ನ ಕ್ರಿಯೇಟ್ ಮಾಡಿತ್ತು. ದೆನ್ ಫೈನಲಿ ನೋಡಿದ್ರೆ ನಮ್ಮ ಮಗಳು ಫಸ್ಟ್ ಪ್ರೈಸ್ ತಗೊಂಡಿದ್ದಾಳೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ. ಅಂಡ್ ಆಲ್ ದ ಕ್ರೆಡಿಟ್ ಗೋಸ್ ಟು ಹರ್ ಟೀಚರ್ಸ್. ತುಂಬಾ ಎಫರ್ಟ್ಸ್ ಹಾಕ್ತಾರೆ. ಅಂಡ್ ಅವಳಿಗೆ ಎಕ್ಸಾಮ್ಸ್ ಇದೆ ಅನ್ನೋದು ನಮ್ಗೆ ಟೆನ್ಷನ್ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ತುಂಬಾ ಕಾನ್ಫಿಡೆಂಟ್ ಆಗಿರ್ತೀವಿ. ಯಾಕೆಂದ್ರೆ ಟೀಚರ್ಸ್ ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ ಎವ್ರಿ ಡೇ ಅವರಿಗೆ ಟೀಚ್ ಮಾಡಿರ್ತಾರೆ. ಅಂಡ್ ನೆಕ್ಸ್ಟ್ ಡೇ ಏನ್ ಸಬ್ಜೆಕ್ಟ್ ಇರುತ್ತೆ ಅನ್ನೋದನ್ನ ಮುಂಚೆನೆ ಬುಕ್ಸ್ ತರಿಸಿ ಅದನ್ನು ರಿವಿಷನ್ ಮಾಡಿರ್ತಾರೆ. My NPS, my pride. My NPS, my pride.